ಇನ್ನು ಪ್ರವಾಹದ ರೀತಿಯಲ್ಲಿ ಉಕ್ಕಿ ಹರಿಯುತ್ತಿದೆ ಮಾಲತಿ ನದಿ. ಸೊ ಈ ಒಂದು ನದಿ ತಡದಲ್ಲೂ ಕೂಡ ಭಾರಿ ಅಪಘಾತಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಅಪಘಾತದ ಮಟ್ಟ ಮೀರಿ ಮಾಲತಿ ನದಿ ಹರಿತಾ ಇರುವಂಥದ್ದು. ರಸ್ತೆ ಮೇಲೆ ಉಕ್ಕಿ ಹರಿಯುತ್ತಿದೆ ಮಾಲತಿ ನದಿ. ಆಗುಂಬೆಯಿಂದ ಹರಿಯುವಂತ ಮಾಲತಿ ನದಿ ಗುಡ್ಡ ಕೇರಿಯಿಂದ ಹೊನ್ನೆತಾಳು ಮಾರ್ಗವಾಗಿ ಬಿದರಗೂಡು ಸಂಪರ್ಕಿಸುವಂತ ರಸ್ತೆ ಈಗ ಸದ್ಯ ಸ್ಥಗಿತಾಗಿದೆ ಭಾರಿ ಮಳೆಯಿಂದಾಗಿ. ರಸ್ತೆಯ ಮೇಲೆ ಹರಿತಾ ಇರುವಂತಹ ಮಾಲತಿ ನದಿ ನೀರು, ಹೀಗಾಗಿ ರಸ್ತೆ ಸಂಪರ್ಕ ಕಡಿತ ಆಗಿದೆ. ನಾಬಳ ಬಳಿ ಮಾಲತಿ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಾಲತಿ ನದಿ. ಬದಲಾವಣೆ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಅಕ್ಕಪಕ್ಕದ ತೋಟಗಳಿಗೂ ಕೂಡ ನದಿಯ ನೀರು ನುಗ್ಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಮಾಲತಿ ನದಿ ನೀರು ಭರ್ತಿಯಾಗಿ ಇದೀಗ ಅಕ್ಕಪಕ್ಕ ಇರುವಂಥ ನದಿ ದಡದಲ್ಲಿರ್ತಕ್ಕಂಥ ತೋಟಗಳಿಗೆ ಯಥೇಚ್ಛವಾಗಿ ನೀರು ನುಗ್ಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ರಸ್ತೆ ಸಂಪರ್ಕಗಳು ಕಡಿತ ಆಗಿದೆ. ಬದಲಿ ಮಾರ್ಗದಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸೊ ಪ್ರವಾಹದ ರೀತಿ ಈಗ ಉಕ್ಕಿ ಹರಿತಾ ಇದೆ ಮಾಲತಿ ನದಿ. ಮಾಲತಿ ನದಿ ಅಪಾಯ ಮಟ್ಟ ಮೀರಿ ಕೂಡ ನೀರು ಹರಿತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಭಾರಿ ಮಳೆಗೆ ಈಗ ರಾಜ್ಯದ ಬಹುತೇಕ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನದಿ ಪಾತ್ರದ ಜನತೆಗೆ ಮತ್ತು ನದಿ ಪಾತ್ರದ ಕೃಷಿ ಚಟುವಟಿಕೆಗಳಿಗೆ ಭಾರಿ ದೊಡ್ಡ ಮಟ್ಟದ ಅಪಾಯ ಎದುರಾಗ್ತಾ ಇದೆ. ಈಗಾಗಲೇ ತೋಟಗಳಿಗೆ ನುಗ್ಗಿದ ನೀರು ತೋಟದಲ್ಲಿರ್ತಕ್ಕಂಥ ಬೆಳೆ ನಾಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹಲವು ಹೆದ್ದಾರಿಗಳು ಕೂಡ ಈಗಾಗಲೇ ಜಲಾವೃತ ಆಗಿದ್ದು ಬದಲಿ ರಸ್ತೆ ಮಾರ್ಗದಲ್ಲಿ ಸಂಚಾರದ ವ್ಯವಸ್ಥೆಯನ್ನು ಕಂಡುಕೊಳ್ಳಬೇಕಾಗಿದೆ. ನಿರಂತರ ಮಳೆಗೆ ಇದೀಗ ರಸ್ತೆಗಳು ಉಕ್ಕಿ ಹರಿತಾ ಇವೆ.